ಚಿಕ್ಕವರೆಲ್ಲ ದೊಡ್ಡವ್ರು ಕುತ್ಕೊಂಡ್ರು ಅಷ್ಟು ಕಂಫರ್ಟ್ ಆಗಿ ಕುತ್ಕೋಬಹುದು ಅಂತ ಸ್ಕೂಟಿ ನಮ್ದು. ಎರಡು ಮಾಡೆಲ್ಸ್ ಗಳಿದೆ ಇವಾಗ. ಒಂದು ಬಂದ್ಬಿಟ್ಟು ವೆನ್ಯೂ ಅಂತ ಹೇಳಿ, ಇನ್ನೊಂದು ಥಂಡರ್ ಅಂತ ಹೇಳ್ಬಿಟ್ಟು. ಎರಡು ವೆಹಿಕಲ್ಸ್ ಸಹಿತ ಫಾಸ್ಟ್ ಮೂವಿಂಗ್ ಅಲ್ಲಿ ಇದೆ ನಮ್ಮ ಹತ್ರ. ಅದಾದ್ಮೇಲೆ ಇದರಲ್ಲಿ ಮೈನ್ ಆಗಿ ರಿವರ್ಸ್ ಇದೆ ನಮ್ಗೆ. ಸೊ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡು ಜಸ್ಟ್ ಎಕ್ಸಲೇಟರ್ ಕೊಟ್ರೆ ಸಾಕು, 8 ಸ್ಪೀಡ್ ಮ್ಯಾನ್ಯುವಲ್ ಅಲ್ಲಿ ವೆಹಿಕಲ್ ನಿಧಾನಕ್ಕೆ ಹಿಂದ್ಗಡೆ ರಿಟರ್ನ್ ಆಗುತ್ತೆ. USB ಪೋರ್ಟ್ ಇರುತ್ತೆ ಇಲ್ಲಿ. ಮೊಬೈಲ್ ಚಾರ್ಜಿಂಗ್ ಏನಾದ್ರು ಹಾಕೋಬಹುದು. ಹೌದು. ಸೊ ಈ ಗಾಡಿಲೂ ಸಹಿತ ಹಾರನ್ ಆಗಿರ್ಬೋದು, ಪಾರ್ಕಿಂಗ್ ಬಟನ್ ಆಗಿರ್ಬೋದು, ಕ್ರೂಸ್ ಕಂಟ್ರೋಲು, ಆಮೇಲೆ ಇದಕ್ಕೂ ಸಹಿತ ಡಿಸ್ಕ್ ಬ್ರೇಕ್ ಬರುತ್ತೆ ಸರ್. ಇದಕ್ಕೂ ಡಿಸ್ಕ್ ಬ್ರೇಕ್. ಹೌದು. ಓಕೆ. ನಮ್ದು ಮಲ್ಲಿಕಾರ್ಜುನ್ ಐವಿ ಮೋಟಾರ್ಸ್ ಅಂತ ಯೂಟ್ಯೂಬ್ ಪೇಜು, ಇನ್ಸ್ಟಾ ಪೇಜ್ ಇದೆ, ಅಲ್ಲೂ ಸಹಿತ ನೀವು ನೋಡ್ಬೋದು. ಸರ್ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇದೆಯಾ? ಕ್ರೆಡಿಟ್ ಕಾರ್ಡ್ ಅಲ್ಲ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಡೆಬಿಟ್ ಕಾರ್ಡ್. ಕೋಟಕ್ ಮಹೇಂದ್ರ ಆಗಿರ್ಬೋದು, ICICI ಆಗಿರ್ಬೋದು, HDFC ಆಗಿರ್ಬೋದು, ಈ ಬ್ಯಾಂಕಿಂದ ಯಾವುದೇ ಡೆಬಿಟ್ ಕಾರ್ಡ್ ಇದ್ರು ಬನ್ನಿ, ನಾವು EMI ಹಾಕ್ಸ್ಕೊಡ್ತೀವಿ. ನೀವು ಗಾಡಿನ EMI ಅಲ್ಲಿ ತಗೊಂಡೋಗಿ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮತ್ತೊಮ್ಮೆ ಮಲ್ಲಿಕಾರ್ಜುನ EV ಮೋಟರ್ಸಿಗೆ ಬಂದಿದ್ದೀನಿ. ಯಾರೆಲ್ಲ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಬೇಕು ಅಂತ ನೋಡ್ತಾ ಇದ್ದೀರೋ ಅಂಥವ್ರಿಗಾಗಿನೇ ನಾನು ಬಂದಿರತಕ್ಕಂಥದ್ದು ಮಲ್ಲಿಕಾರ್ಜುನ EV ಮೋಟರ್ಸ್, ಹೊಸಕೆರೆಹಳ್ಳಿ PS ಕಾಲೇಜ್ ಬಸ್ ಸ್ಟಾಪ್ ಹತ್ರನೇ ಇರ್ತಕ್ಕಂಥದ್ದು. ಸುಮಾರು ಮಾಡಲ್ಸ್ ಇದೆ ಇಲ್ಲಿ. ಏನಪ್ಪ ಅಂತಂದರೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದರೂ ಬೇಕಂದರೆ ಅದು ಕೂಡ ಫ್ರೀಯಾಗಿ ಕೊಡ್ತಾರೆ. ಯಾರಿಗೆಲ್ಲ ಎಲೆಕ್ಟ್ರಿಕ್ ಬೈಕ್ ಬೇಕು ಅಂತಕ್ಕಂಥವ್ರು ಸೊ ಈ ಮಲ್ಲಿಕಾರ್ಜುನ EV ಮೋಟರ್ಸ್ನ ವಿಸಿಟ್ ಮಾಡ್ಬೋದು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಇರೋದೇ ಸ್ವಲ್ಪ ಮಾಡಲ್ಸು, ಅದರಲ್ಲೂ ಕೂಡ ಎಕ್ಸ್ಟ್ರಾ ಏನೇನೋ ಫೀಚರ್ಸ್ ಇದೆಯಂತೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಓನರ್ ಆಗಿರ್ತಕ್ಕಂಥವ್ರು. ಏನು ಪ್ರೈಸು ಏನು, ಯಾರೆಲ್ಲ EV ಸ್ಕೂಟರ್ನ ತಗೋಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ರು ಈ ಸ್ಟೋರ್ನು ಒಂದ್ಸಲ ವಿಸಿಟ್ ಮಾಡಿದ್ರೆ ಬೆಟರು ಅಂತ ನನ್ನ ಅನಿಸಿಕೆ. ಬನ್ನಿ ಒಳಗಡೆ ಹೋಗೋಣ. ಓನರ್ ಕಡೆಯಿಂದನೇ ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ ಆ ಬೈಕ್ಗಳ ಬಗ್ಗೆ. ನಮಸ್ಕಾರ. ನಮ್ಮ ಹತ್ರ ಎರಡು ಮಾಡೆಲ್ಸ್ಗಳಿದೆ ಇವಾಗ. ಒಂದು ಬಂದ್ಬಿಟ್ಟು ವೆನ್ಯೂ ಅಂತ ಹೇಳಿ, ಇನ್ನೊಂದು ಥಂಡರ್ ಅಂತ ಹೇಳ್ಬಿಟ್ಟು. ಎರಡು ವೆಹಿಕಲ್ಸ್ ಸಹಿತ ಫಾಸ್ಟ್ ಮೂವಿಂಗ್ ಅಲ್ಲಿ ಇದೆ ನಮ್ಮ ಹತ್ರ. ಸೊ ಈ ಗಾಡಿಯಲ್ಲಿ ಬಂದ್ಬಿಟ್ಟು ನಮಗೆ ಥಂಡರ್ ಅಂತ ವೆಹಿಕಲ್ ಇದು ನೋಡಿ. ಇಲ್ಲಿ ಸ್ಪೇಸು ಮುಂದ್ಗಡೆ ಎಷ್ಟು ಬರುತ್ತೆ, ಗ್ಯಾಸ್ ಆದ್ರೂ ಹಿಡ್ಕೊಂಡು ಹೋಗ್ಬೋದು, ಇಲ್ಲ ವಾಟರ್ ಕ್ಯಾನ್ಗಳು ಎರಡು ಹಿಡ್ಕೊಂಡು ಹೋಗ್ಬೋದು. ಈಸಿಯಾಗಿ ಏನಾದರೂ ಲಗೇಜ್ ಇತ್ತು ಅಂತ ಹೇಳಿದ್ರೆ ಕ್ಯಾರಿ ಮಾಡ್ಬೋದು. ಇಬ್ರು ಈಸಿಯಾಗಿ ಕುತ್ಕೋಬಹುದು ಇದ್ರ ಮೇಲ್ಗಡೆ. ಇದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಸರಿ ಬ್ಲಾಕ್ ಮೆಟೀರಿಯಲ್ನ ಕೊಟ್ಟಿದ್ದೀವಿ. ಅದಾದ್ಮೇಲೆ ಡಿಕ್ಕಿ ಸ್ಪೇಸ್ ನೋಡ್ಬೋದು. ಆರಾಮಾಗಿ ಚಿಕ್ಕ ಹೆಲ್ಮೆಟ್ಗಳು ಎರಡು ಇಟ್ಕೋಬಹುದು, ಸಣ್ಣ ಪುಟ್ಟ ಏನು ಸಾಮಾನುಗಳು ಬೇಕಾದರೂ ಇಟ್ಕೋಬಹುದು. ಸೊ ಇದು DP ಅಂತ ಕರಿತೀವಿ ನಾವು. ಇದನ್ನ ಆನ್ ಆಫ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಗಾಡಿನ. ಅದಾದ್ಮೇಲೆ ನಿಮಗೆ ವೆಹಿಕಲ್ನ ಸ್ಟಾರ್ಟ್ ಮಾಡೋದು ನಾರ್ಮಲ್ ಕೀ ಹೇಗೆ ಬರುತ್ತೋ ಅದೇ ರೀತಿ ಇರುತ್ತೆ. ಜಸ್ಟ್ ಕೀ ಆನ್ ಮಾಡಿದ್ರೆ ಸಾಕು, ಡಿಸ್ಪ್ಲೇ ಆನ್ ಆಗುತ್ತೆ. ಎವ್ರಿ ಟೈಮ್ ಕೀ ಆನ್ ಮಾಡಿದ ಕೂಡಲೇ ವೆಹಿಕಲ್ ಪಾರ್ಕಿಂಗ್ ಮೋಡಲ್ಲಿ ಇರುತ್ತೆ. ಸೊ ಪಾರ್ಕಿಂಗ್ ಬಟನ್ನ ಪ್ರೆಸ್ ಮಾಡಿದ ಕೂಡಲೇ ಪಾರ್ಕಿಂಗ್ ರಿಮೂವ್ ಆಗಿಬಿಟ್ಟು ರೆಡಿ ಅಂತ ತೋರಿಸುತ್ತೆ ಡಿಸ್ಪ್ಲೇಯಲ್ಲಿ. ಸೊ ನೆಕ್ಸ್ಟು ಎಕ್ಸಲೇಟರ್ ಕೊಟ್ಟರೆ ಸಾಕು, ವೆಹಿಕಲ್ಲು ಮೂವ್ ಆಗ್ತಾ ಇರುತ್ತೆ. ನೋಡ್ತಾ ಇದ್ದೀರಾ ವೆಹಿಕಲ್ ಮೂವ್ ಆಗ್ತಾ ಇರೋದು. ಇದರಲ್ಲಿ ನಮಗೆ 3 ಸ್ಪೀಡ್ ಮ್ಯಾನ್ಯುವಲ್ ಬರುತ್ತೆ ನಮಗೆ. ಸೆಕೆಂಡು ಮತ್ತು ಥರ್ಡು ಮೂರು ಬರುತ್ತೆ. ಒಂದೊಂದು ಸ್ಪೀಡ್ನ ನಮಗೆ ಕೊಡ್ತಾ ಬರುತ್ತೆ. ಸೊ ಹೈಯರ್ ಸ್ಪೀಡ್ ಬಂದ್ಬಿಟ್ಟು 45ಇಂದ 50 ಅಂತ ಹೇಳ್ತೀವಿ ನಾವು. ಅದಾದ್ಮೇಲೆ ಇದರಲ್ಲಿ ಮೈನ್ ಆಗಿ ರಿವರ್ಸ್ ಇದೆ ನಮಗೆ. ಸೊ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡು ಜಸ್ಟ್ ಎಕ್ಸಲೇಟರ್ ಕೊಟ್ಟರೆ ಸಾಕು, 8 ಸ್ಪೀಡ್ ಮ್ಯಾನ್ಯುವಲ್ ಅಲ್ಲಿ ವೆಹಿಕಲ್ಲು ನಿಧಾನಕ್ಕೆ ಹಿಂದ್ಗಡೆ ರಿಟರ್ನ್ ಆಗುತ್ತೆ. ಅದಾದ್ಮೇಲೆ ವೆಹಿಕಲ್ ಅಲ್ಲಿ ನೆಕ್ಸ್ಟ್ ಹ್ಯಾಲೋಜನ್ ಇದೆ, LED ಲೈಟ್ ಬರುತ್ತೆ ನಿಮ್ಗೆ. ಇದು ಬೇಕಾದ್ರೆ ಆನ್ ಮಾಡ್ಬೋದು, ಬೇಡ ಅಂದ್ರೆ ಆಫ್ ಮಾಡ್ಕೋಬಹುದು. ಸೊ ಇದನ್ನ ಆಫ್ ಮಾಡ್ಕೊಳ್ಳೋದ್ರಿಂದ ಮಾರ್ನಿಂಗ್ ಟೈಮ್ ಅಲ್ಲಿ ನಮ್ಗೆ ವೆಹಿಕಲ್ ಬ್ಯಾಟ್ರಿ ಅನ್ನೋದು ಸೇವ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇದು LED ಲೈಟು ಸಹಿತ ಆಫ್ ಕಂಟ್ರೋಲರ್ ಸಹಿತ ಇರುತ್ತೆ ನಮ್ಮ ಹತ್ರ. ಸೊ ಇದರಲ್ಲಿ ಡಿಮ್ ಆ್ಯಂಡ್ ಡಿಪ್ ಆಪ್ಷನ್ ಆಗಿರ್ಬೋದು, ಹಾಗೆ ಇಂಡಿಕೇಟರ್ಸ್ಗಳಾಗಿರ್ಬೋದು, ಎಲ್ಲವೂ ಸಹಿತ ಅವೈಲೇಬಲ್ ಬರುತ್ತೆ ಇದರಲ್ಲಿ. ಅದಾದ್ಮೇಲೆ ಹಾರನ್ ಕಾಮನ್ ಆಗಿ ಇದ್ದೇ ಇರುತ್ತೆ. ಹಾಗೆ ಕ್ರೂಸ್ ಕಂಟ್ರೋಲ್ ಇದೆ ಇದರಲ್ಲಿ. ಸೊ ಈ ವೆಹಿಕಲ್ ಅಲ್ಲಿ ಮೇನ್ ಪಾರ್ಟ್ ಅಂತ ಹೇಳಿದ್ರೆ ಕ್ರೂಸ್ ಕಂಟ್ರೋಲು. ಇದನ್ನ ಪ್ರೆಸ್ ಮಾಡಿ ಇಟ್ಕೊಂಡು ನಾವು ಎಕ್ಸಲೇಟರ್ ಕೊಡ್ತಾ ಇದನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೊ ವೆಹಿಕಲ್ ಅದೇ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ನೋಡಿ ಇವಾಗ ಎಕ್ಸಲೇಟರ್ ಕೊಟ್ಟಿಲ್ಲ, ಏನು ಇಲ್ಲ, ವೆಹಿಕಲ್ ಮಾತ್ರ ಅದೇ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದೆ. ಹೌದು ಸರ್, ಹೌದು. ಕ್ರೂಸ್ ಕಂಟ್ರೋಲ್. ಹೌದು. ಇನ್ ಕೇಸ್ ಸಡನ್ ಆಗಿ ಎಕ್ಸಲೇಟರ್ ಮತ್ತೆ ತಿರುಗಿಸಿದ್ರೆ ಆಫ್ ಆಗುತ್ತೆ ಸರ್. ಅವಾಗ ಅದು ಆಫ್ ಆಟೋಮೆಟಿಕ್ ಡೌನ್ ಆಗ್ತಾ ಬರುತ್ತೆ, ಡೌನ್ ಆಗಿಬಿಡುತ್ತೆ. ಮತ್ತೆ ಕ್ರೂಸ್ ಕಂಟ್ರೋಲ್ ಇಟ್ಕೊಂಡು ಪ್ರೆಸ್ ಮಾಡ್ಕೊಂಡೆ ಇದು ಮಾಡಬೇಕು. ಹೌದು ಸರ್, ಹೌದು. ನೋಡಿ ಡೌನ್ ಆಯ್ತು, ಇಷ್ಟ ಆಯ್ತು. ಮತ್ತೆ ನೋಡಿ ಇದು 10 ಇಂಚ್ ವೀಲ್ ಬರುತ್ತೆ. ಇದು ಎಷ್ಟು? 10 ಇಂಚ್ ವೀಲ್. ಓಕೆ. ಜೊತೆಗೆ ಇದರಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಡಿಸ್ಕ್ ಬ್ರೇಕ್ ಇತ್ತು ಅಂತ ಹೇಳಿದ್ರೆ ಸೊ ಈಸಿಯಾಗಿ ವೆಹಿಕಲ್ನ ಸ್ಟಾಪ್ ಮಾಡೋದಾಗಿರ್ಬೋದು, ಯಾರಾದ್ರೂ ಸಡನ್ ಆಗಿ ಬಂದ್ರು ಅಂತ ಹೇಳಿದ್ರೆ ಈಸಿಯಾಗಿ ನಾವು ಬ್ರೇಕ್ನ ಮಾಡ್ಕೋಬಹುದು. ಅದಾದ್ಮೇಲೆ
ಈ ವೆಹಿಕಲ್ ಅಲ್ಲಿ USB ಚಾರ್ಜಿಂಗ್ ಇರುತ್ತೆ. ಚಾರ್ಜಿಂಗ್ ಹೌದು, USB ಪೋರ್ಟ್ ಇರುತ್ತೆ ಇಲ್ಲಿ. ಸೊ ಮೊಬೈಲ್ ಚಾರ್ಜಿಂಗ್ ಏನಾದ್ರು ಹಾಕೋಬಹುದು. ಹೌದು. ಆಮೇಲೆ ಇಲ್ಲಿ ಬಾಟಲ್ ಹೋಲ್ಡರ್ ಇರುತ್ತೆ. ಸೊ ಬಾಟಲ್ ಆದ್ರೂ ಇಟ್ಕೋಬಹುದು. ಅದಾದ್ಮೇಲೆ ನೀವು ಫೋನ್ ನ ಚಾರ್ಜಿಗೆ ಹಾಕಿ ಆದ್ರೂ ಸಹಿತ ಇಟ್ಕೋಬಹುದು. ಇದ್ರಲ್ಲಿ ಮೇನ್ ನಮ್ಮ ವೆಹಿಕಲ್ ಅಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ ಕೀಲೆಸ್ ಸ್ಟಾರ್ಟ್ ಬರುತ್ತೆ. ಕೀಲೆಸ್ ಸ್ಟಾರ್ಟ್. ಸೊ ಇದು ಬಂದ್ಬಿಟ್ಟು ಕೀಲೆಸ್ ಸ್ಟಾರ್ಟ್. ಇದು ಇವಾಗ ಕಾರ್ಗಳಿಗೆಲ್ಲ ಸೆಂಟ್ರಲ್ ಲಾಕಿಂಗ್ ಇರುತ್ತಲ್ವಾ, ಸೊ ಅದೇ ರೀತಿ ನಮ್ಮ ವೆಹಿಕಲ್ಗೂ ಸಹಿತ ಸೆಂಟ್ರಲ್ ಲಾಕಿಂಗ್. ಜಸ್ಟ್ ಈ ಬಟನ್ ನ 2 ಸರಿ ಕ್ಲಿಕ್ ಮಾಡಿದ್ರೆ ವೆಹಿಕಲ್ ಆನ್ ಆಗುತ್ತೆ. ಸೂಪರ್. ನೆಕ್ಸ್ಟ್ ಆಫ್ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಒಂದೇ ಬಟನ್ ಅನ್ಲಾಕ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಆಫ್ ಆಗೋಗ್ಬಿಡುತ್ತೆ. ಸೂಪರ್. ಇದ್ರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ಸೆಂಟ್ರಲ್ ಲಾಕಿಂಗ್ ಅಂತ ಹೇಳಿದ್ವಿ. ಸೊ ಕಾರ್ಗಳಿಗೆ ಹೇಗೆ ಸೇಫ್ಟಿ ಇರುತ್ತೋ ನಮ್ಮ ವೆಹಿಕಲ್ಗೂ ಸಹಿತ ಸೇಫ್ಟಿ. ಏನು ಅಂತ ಹೇಳಿದ್ರೆ ಈ ಸೆಂಟ್ರಲ್ ಲಾಕಿಂಗ್ ಬಟನ್ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ವೆಹಿಕಲ್ನ ಯಾರು ಜಸ್ಟ್ ಮೂವ್ ಮಾಡಿದ್ರು ಸಹಿತ ವೆಹಿಕಲ್ ಸೌಂಡ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬೀಪ್ ಸೌಂಡ್ ಹೊಡೆಯುತ್ತೆ. ಹೌದು. ಅಂದ್ರೆ ಕಳ್ತನ ಆಗ್ತಾ ಇದ್ರೆ ಏನಾದ್ರು ಮುರಿಯೋದು ಆ ಥರದ್ದು ಏನಾದ್ರು ಮಾಡಿದ್ರೆ ಆರಾಮ್ ಯಾರು ಮುಟ್ಟಿದ್ರು ಸಹಿತ ವೆಹಿಕಲ್ನ ಸೌಂಡ್ ಬರ್ತಾ ಇರುತ್ತೆ. ನೀವು ಹೋಗ್ಬೇಕು ಆಫ್ ಮಾಡೋವರೆಗೂ ಅದು ಆಫ್ ಅನ್ನೋದು ಆಗೋದಿಲ್ಲ. ಓಕೆ ಓಕೆ ಓಕೆ. ಕಂಪ್ನಿ ಕಡೆಯಿಂದ 2 ಕೀಗಳು ಮತ್ತೆ 2 ಸೆಂಟ್ರಲ್ ಲಾಕಿಂಗ್ ಕೀಗಳನ್ನ ಕೊಡ್ತೀವಿ ನಾವು. ಥಂಡರ್ ಅಂತ ಮಾಡೆಲ್ ಇದು ಥಂಡರ್ ಅಂತ ಇದು. ನೆಕ್ಸ್ಟ್ ಇನ್ನೊಂದು ಮಾಡೆಲ್ ಬಂದ್ಬಿಟ್ಟು ಪ್ರೈಸ್ ಏನ್ ಹೇಳ್ತಿದ್ದೀರಾ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಮುಂಚೆ ನಾವು 53,000 63,000 ಎರಡು ಇದೇ ಗಾಡಿನೇ. ಆದ್ರೆ ಬ್ಯಾಟ್ರಿಗಳು ಮಾತ್ರ ಚೇಂಜ್ ಆಗ್ತಾ ಇತ್ತು. 53,000ದ್ದು 50ರಿಂದ 60 ಮೈಲೇಜ್ ಬರ್ತಾ ಇದ್ದಿದ್ದು, 60,000ದ್ದು 90ರಿಂದ 100 ಮೈಲೇಜ್ ಬರ್ತಾ ಇದ್ದಿದ್ದು. ಸೊ ಇವಾಗ ನ್ಯೂ ಇಯರ್ ಆಫರ್ ಕೊಡ್ತಾ ಇದೀವಿ. ಏನು ಅಂತ ಹೇಳಿದ್ರೆ ಈ ಏನು 3,000 ಎಕ್ಸ್ಟ್ರಾ ಇತ್ತು, 53,000 63,000, ಆ 3,000 ಬೇಡ ಅಂತ ಹೇಳಿ ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ ಜೊತೆ ಕಸ್ಟಮರ್ಗೆ ಗ್ರೌಂಡ್ ಫಿಗರ್ 50,000 ಮತ್ತೆ 60,000ಕ್ಕೆ ವೆಹಿಕಲ್ ನ ಡೆಲಿವರಿ ಕೊಡ್ತಾ ಇದೀವಿ. ಈಗ ಎಷ್ಟು ಕಿಲೋಮೀಟರ್ ಮೈಲೇಜ್? ಇದು 50,000ದ್ದು ಇದೇ ಗಾಡಿನೇ, 60,000ದ್ದು ಇದೇ ಗಾಡಿನೇ. ಲುಕ್ ವೈಸ್ ಎಲ್ಲ ಎರಡು ಸೇಮೇ ಬರುತ್ತೆ, ಬ್ಯಾಟ್ರಿ ಮಾತ್ರ ನಿಮ್ಗೆ ಚೇಂಜ್ ಆಗುತ್ತೆ. ಓಕೆ. ಅಂದ್ರೆ ಈಗ ಎಷ್ಟು ಮೈಲೇಜ್? 2 ಮೈಲೇಜ್ ಇರೋದು. 2 ಮೈಲೇಜ್ ಇದೆ ಇದರಲ್ಲಿ. ಫಸ್ಟ್ ಮೈಲೇಜ್ 50ರಿಂದ 60, ಇನ್ನೊಂದು 90ರಿಂದ 100. 100. ಹೌದು. 50ರಿಂದ 60 ಇರೋ ಪ್ರೈಸ್? 50ರಿಂದ 60 ಪ್ರೈಸ್ ಬಂದ್ಬಿಟ್ಟು 50,000 ಆಫರ್ ಪ್ರೈಸ್. ಓಕೆ. 90ರಿಂದ 100 ಕಿಲೋಮೀಟರ್ ಮೈಲೇಜ್ ಇರೋದು ಅದು 60,000 ಆಫರ್ ಪ್ರೈಸಿಂಗ್. ಆಫರ್ ಪ್ರೈಸ್. ಹೌದು. ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ ಜೊತೆ ಕೊಡ್ತೀವಿ. ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಿದ್ರೆ ಎಲ್ಲ ಫಿಟ್ ಮಾಡ್ಕೊಡ್ತೀವಿ. ಎಲ್ಲ ಫಿಟ್ ಮಾಡಿಬಿಟ್ಟು ₹1 ಮತ್ತೆ ಎಕ್ಸ್ಟ್ರಾ ಇಸ್ಕೊಳ್ಳೋದಿಲ್ಲ. ಇವಾಗ ಕಮೆಂಟ್ ಅಲ್ಲಿ ಹಾಕಿರ್ತೀರಾ 50,000 ಅಷ್ಟೇನಾ, ಇಲ್ಲ ಫೋನ್ ಮಾಡಿದ್ರೆ ಕೇಳಿರ್ತೀರಾ ಹೇಳಿರೋದು ಅಷ್ಟೇನಾ, ಇನ್ನ ಜಾಸ್ತಿ ಏನಾದ್ರು ಇದೆಯಾ? ₹1 ಸಹಿತ ಜಾಸ್ತಿ ಇಲ್ಲ. ವಿಡಿಯೋದಲ್ಲಿ ಏನ್ ನೋಡಿರ್ತಾರೆ ನೀವು, 50,000 ಅಂದ್ರೆ 50,000, 60,000 ಅಂದ್ರೆ 60,000, ಅದ್ರ ಮೇಲೆ ₹1 ಸಹಿತ ಚಾರ್ಜ್ ಇಲ್ಲ ನಿಮ್ಗೆ. ಹೈ ಸ್ಪೀಡ್ ಎಷ್ಟು ಸರ್ ಇದು? ಸರ್ ಇದು ಹೈ ಸ್ಪೀಡ್ ಬಂದ್ಬಿಟ್ಟು 45ರಿಂದ 50 ಟಾಪ್ ಸ್ಪೀಡ್ ಬರುತ್ತೆ. ಟಾಪ್ ಸ್ಪೀಡ್ 100 ಕಿಲೋಮೀಟರ್ ಮೈಲೇಜ್ ಬರೋ ಗಾಡಿನೂ ಅಷ್ಟೇನಾ? ಎರಡು ಅದೇ ಸ್ಪೀಡೇ ಇದೆ. ಅದೇ ಸ್ಪೀಡೇ. ಓಕೆ. ಎಷ್ಟು ಲೋಡ್ ನ ತಡಿಬಹುದು ಇದು ಗಾಡಿ? ಇದು ಸರ್ ಇದು 180ಯಿಂದ 200 ವೆಯ್ಟ್ ನ ತಡಿಬಹುದು ಇದು ವೆಹಿಕಲ್. ಅಂದ್ರೆ ಆರಾಮ್ಸೆ ಇಬ್ರು ರನ್ ಮಾಡಬಹುದು ಇದರಲ್ಲಿ, ಈಸಿಯಾಗಿ ರನ್ ಮಾಡಬಹುದು. ಓಕೆ. ಹಂಗಾದ್ರೆ 50ರಿಂದ 60 ಕಿಲೋಮೀಟರ್ ಮೈಲೇಜ್ ಬರೋದ್ರಿಂದ 90ರಿಂದ 100 ಕಿಲೋಮೀಟರ್ ವರೆಗೂ ಮೈಲೇಜ್ ಬರುತ್ತೆ ಈ ಮಾಡೆಲ್ ಅಲ್ಲಿ. ಹೌದು. ನೆಕ್ಸ್ಟ್ ಸರ್? ಸೊ ಈ ಗಾಡಿ ಬಂದ್ಬಿಟ್ಟು ವೆನ್ಯೂ ಅಂತ ಇದು. ಸೊ ಈ ಕಲರ್ ಮೇನ್ ಆಗಿ ಲೇಡೀಸ್ಗೆ ಇಷ್ಟ ಆಗುತ್ತೆ ಅಂತ ತರಿಸಿರೋದು ಇದು. ಸೊ ಈ ಗಾಡಿ ಬಂದ್ಬಿಟ್ಟು 57,000 ಇದು. ಸೊ ಈ ಗಾಡಿಲೂ ಸಹಿತ ಹಾರನ್ ಆಗಿರ್ಬೋದು, ಪಾರ್ಕಿಂಗ್ ಬಟನ್ ಆಗಿರ್ಬೋದು, ಕ್ರೂಸ್ ಕಂಟ್ರೋಲು, ಆಮೇಲೆ ಇದಕ್ಕೂ ಸಹಿತ ಡಿಸ್ಕ್ ಬ್ರೇಕು ಬರುತ್ತೆ ಸರ್. ಇದಕ್ಕೂ ಡಿಸ್ಕ್ ಬ್ರೇಕ್? ಹೌದು. ಓಕೆ. ಫ್ರಂಟ್ ಅಲ್ಲಿ ಇದೆಯಲ್ಲ ಡಿಸ್ಕ್? ಹೌದು. ಇದು ಬಂದ್ಬಿಟ್ಟು 12 ಇಂಚ್ ವೀಲ್ ಬರುತ್ತೆ. ಇದು 12 ಇಂಚ್? ಹೌದು. ಅದು 10 ಇಂಚ್ ಆದ್ರೆ 12 ಇಂಚ್. ಹೌದು. ಇದು ಗಾಡಿ ನೋಡೋದಕ್ಕೆ ಸೇಮ್ ವೆಸ್ಪಾ ತರನೇ ಬರುತ್ತೆ, ಆದ್ರೆ ಇದು ವೆಸ್ಪಾ ಅಂತೂ ಅಲ್ಲ ಇದು. ಸೊ ಇವಾಗ ವೆಸ್ಪಾ ಗಾಡಿ ತಗೋಬೇಕು ಅಂತ ಹೇಳಿದ್ರೆ 1.5 ಲಕ್ಷ ಮಿನಿಮಮ್ ಆದ್ರೂ ನಾವು ಸ್ಪೆಂಡ್ ಮಾಡ್ಬೇಕು. ಬಟ್ ಇದು ಬಂದ್ಬಿಟ್ಟು 57,000, ಬರೀ 2,000 ಕೊಟ್ರೆ ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕ್ಬಿಟ್ಟು ಕೊಡ್ತೀವಿ. 58,000ಕ್ಕೆ ಆಫರಿಂಗ್ ಇದು. ಮೈಲೇಜ್ ಬಂದ್ಬಿಟ್ಟು 50ರಿಂದ 60 ಒಂದು ಚಾರ್ಜ್ಗೆ. ಹೌದು. ಸೂಪರ್. ಸೊ ಇದರಲ್ಲೂ ಸಹಿತ ಗುಡ್ ಸ್ಪೇಸ್ ನೋಡಿ, ಇಲ್ಲಿ ಈಸಿಯಾಗಿ ಸಿಲಿಂಡರ್ನೇ ಸಹಿತ ತಗೊಂಡು ಹೋಗ್ಬೋದು ಇದರಲ್ಲಿ. ಸೂಪರ್. ನೋಡ್ತಾ ಇದೀರಲ್ಲ ಡಿಕ್ಕಿ ಸ್ಪೇಸಿಂಗ್. ಸೊ ಡಿಕ್ಕಿ ಸ್ಪೇಸ್ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬರುತ್ತೆ ಸರ್ ಇದು. ಇದು ಮೆಟಾಲಿಕ್ ಬರುತ್ತೆ, ಮತ್ತೆ ನಿಮ್ಗೆ ಏನಾದ್ರೂ ಹಾಕಿ ದಾರ ಹಾಕಿ ಬೇಕಾದ್ರೆ ಕಟ್ಟಿದ್ರು ಸಹಿತ ಏನೂ ಆಗೋದಿಲ್ಲ ನಿಮ್ಗೆ. ಓಕೆ. ಏನ್ ಪ್ರೈಸ್ ಅಂದ್ರೆ ಇದು ವಿತೌಟ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ 56,000, ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ 58,000. 58,000. ಹೌದು. ಮೈಲೇಜ್ 50ರಿಂದ 60. 50ರಿಂದ 60. ವೆಸ್ಪಾ ಅಲ್ಲ, ವೆನ್ಯೂ ಅಲ್ವಾ ಸರ್? ಹೌದು ಸರ್. ಓಕೆ. 2 ಮಾಡಲ್ ನಿಮ್ಮ ಹತ್ರ ಅವೈಲಬಿಲಿಟಿ ಇದೆ? ಹೌದು ಸರ್ ಇದೆ. ಇದ್ರಲ್ಲಿ ಮಾತ್ರ 2 ವೇರಿಯಂಟ್ ಇದೆ. ಇದರಲ್ಲಿ 2 ತರ ಡಿಫರೆಂಟ್ ಮಾಡೆಲ್ಸ್ ನಿಮ್ಮ ಹತ್ರ ಇದೆ. ಹೌದು ಅಲ್ವಾ? ಇದರಲ್ಲಿ 2 ರೇಂಜ್ ಬರುತ್ತೆ, ಇದರಲ್ಲಿ ಸಿಂಗಲ್ ರೇಂಜ್. ಕಲರ್ಸ್ ಬೇಕು ಅಂದ್ರೆ ಇದರಲ್ಲಿ? ಸರ್ ಇದರಲ್ಲಿ ಕಲರ್ಸ್ ಬೇಕು ಅಂದ್ರೆ ಬ್ಲೂ ಇದೆ, ರೆಡ್,
ಸಿಲ್ವರ್, ಬ್ಲಾಕ್, ಗ್ರೀನು ಇಲ್ಲೇ ಇಟ್ಬಿಟ್ಟಿದ್ದೀರಲ್ಲ. ಎಲ್ಲ ಇಲ್ಲೇ ಇದಾವೆ ನೋಡಿ. ಗ್ರೀನು, ಸಿಲ್ವರು, ಹಾಗೆ ರೆಡ್, ಬ್ಲೂ. ಇದು ಬಂದ್ಬಿಟ್ಟು ಲೈಟ್ ಗ್ರೀನ್ ಬರುತ್ತೆ. ಗ್ರೀನ್ ಅಲ್ಲಿ 2 ವೆರೈಟಿ ಇದೆ. ಓಕೆ. ಲೈಟ್ ಗ್ರೀನ್ ಒಂದಿದೆ, ಡಾರ್ಕ್ ಗ್ರೀನ್ ಒಂದಿದೆ. ಸೊ ಕಸ್ಟಮರ್ಗೆ ಯಾವ್ದು ಬೇಕು ಅದು. ಸೊ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ವೆಹಿಕಲ್ ಈ ರೀತಿ ಕಾಣುತ್ತೆ. ಓಕೆ. ಸೊ 2 ಮಿರರ್ಸ್ ಬರುತ್ತೆ, ಫ್ರಂಟ್ ಗಾರ್ಡು, ಮಡ್ ಗಾರ್ಡು ಬರುತ್ತೆ, ಬ್ಯಾಕ್ ಸೈಡ್ ಗಾರ್ಡು ಸಹಿತ ಬರುತ್ತೆ. ಹಾಗೆ ಕಂಪ್ನಿ ಕಡೆಯಿಂದಾನೆ ಮ್ಯಾಟ್ ಅನ್ನು ಸಹಿತ ಕೊಡ್ತೀವಿ. ಓಕೆ. ಇಷ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬರುತ್ತೆ ಇದರಲ್ಲಿ, ಅದನ್ನು ಫ್ರೀ ಆಗಿ ಕೊಡ್ತಾ ಇದ್ದೀರಾ? ಹೌದು. ಜೊತೆಗೆ ಚಾರ್ಜರ್ಗೂ ಸಹಿತ ಯಾವುದೇ ಚಾರ್ಜ್ ಇರೋದಿಲ್ಲ. ವೆಹಿಕಲ್ ಜೊತೆನೆ ಚಾರ್ಜರ್ನ ಕೊಡ್ತೀವಿ ನಾವು. ಚಾರ್ಜರ್ನ? ಹೌದು. ಇವಾಗ ಬೇರೆಯವರೆಲ್ಲ ಹೆಂಗೆ ಅಂತ ಹೇಳಿದ್ರೆ ಚಾರ್ಜರ್ಗೆ ಮತ್ತೆ 2,000 3,000 ಚಾರ್ಜ್ ಮಾಡ್ತಾರೆ. ಸೊ ನಮಗೆ ಚಾರ್ಜರ್ಗೆ ಬೇರೆ ಏನು ಚಾರ್ಜ್ ಮಾಡ್ತಾ ಇಲ್ಲ, ಫ್ರೀ ಗಾಡಿ ಜೊತೆನೆ ಚಾರ್ಜರ್ನು ಸಹಿತ ಕೊಡ್ತಾ ಇದೀವಿ. ಓಕೆ. ಇದಕ್ಕೆ ಲೋನು, EMI ಆ ಥರ ಏನಾದ್ರು ಫೆಸಿಲಿಟೀಸ್ ಇದೆಯಾ ಸರ್? ಇದು ನಮ್ಮ ಹತ್ರ ಬಜಾಜ್ ಇಂದ ಬಜಾಜ್ ಕಾರ್ಡ್ ಇದ್ರೆ, ಇಲ್ಲಾಂದ್ರೆ ಬಜಾಜ್ ಅಲ್ಲಿ ಅಪ್ರೂವಲ್ ಆಗೋ ತರ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಬಜಾಜ್ ಇಂದ ಲೋನ್ ನ ಕೊಡಿಸ್ತೀವಿ ನಾವು. ನೀವು ಬೇಕು ಅಂತ ಹೇಳಿದ್ರೆ 8,000 ಇಂದ ಡೌನ್ ಪೇಮೆಂಟ್ ಮಾಡ್ಕೋಬಹುದು. ನಿಮ್ ಸಿವಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ 0 ಡೌನ್ ಪೇಮೆಂಟ್ ಅಲ್ಲೂ ಸಹಿತ ನಿಮ್ಗೆ ವೆಹಿಕಲ್ 0 ಡೌನ್ ಪೇಮೆಂಟ್ ಅಲ್ಲಿ? ಹೌದು. ಸೂಪರ್. ಓಕೆ. ನೋಡಿ ಸ್ನೇಹಿತರೆ, ಯಾರಿಗಾದ್ರೂ ಬೇಕಾದ್ರೆ 2 ಮಾಡಲ್ ಅಲ್ಲಿ ಅವೈಲೇಬಿಲಿಟಿ ಇದೆ. ಲೇಡೀಸ್ ಬೇಕಂದ್ರೂ ಈ ತರನೂ ಇದೆ. ಹಾಗೆ 2 ವೇರಿಯಂಟ್ 50 ರಿಂದ 60 ಕಿಲೋಮೀಟರ್, 90 ರಿಂದ 100 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಮಲ್ಲಿಕಾರ್ಜುನ EV ಸ್ಟೋರ್ಗೆ ವಿಸಿಟ್ ಮಾಡ್ಬೋದು. ಮತ್ತೆ ವಿಡಿಯೋದಲ್ಲಿರೋ ನಂಬರ್ಗೆ ಫೋನ್ ಮಾಡಿದ್ರೆ ಹೆಚ್ಚಿನ ಮಾಹಿತಿನ ಇವರಿಂದ ಕಲೆಕ್ಟ್ ಮಾಡ್ಕೋಬಹುದು ಅಲ್ವಾ ಸರ್? ಹೌದು ಸರ್, ಕೊಡ್ತೀವಿ. ನಿಮ್ ಕಡೆಯಿಂದ ಇದೆಲ್ಲ ಬಿಟ್ಟು ಬೇರೆ ಏನೇನ್ ಸರ್ವಿಸ್ ಕೊಡ್ತಾ ಇದ್ದೀರಾ ಸರ್? ನಿಮ್ದು ಯಾವುದೇ ಲೋ ಸ್ಪೀಡ್ ವೆಹಿಕಲ್ಸ್ ಇದ್ರೂ ಸಹಿತ ಅದಕ್ಕೆ ನಾವು ಸರ್ವಿಸ್ ನ ಮಾಡ್ಕೊಡ್ತೀವಿ. ಯಾವ ಕಂಪ್ನಿ ಆದ್ರೂ ಆಗಿರ್ಬೋದು. ಲೋ ಸ್ಪೀಡ್ ವೆಹಿಕಲ್ಸ್, ಹಬ್ ಮೋಟಾರ್ಸ್ ಗಳು ಯಾವ್ದಿದ್ರು ಅದಕ್ಕೆ ಸರ್ವಿಸ್ ನ ನಾವು ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀವಿ ಇಷ್ಟ ಅಲ್ವಾ? ಹೌದು. ಓಕೆ. ಇನ್ನೇನಾದ್ರೂ ಹೇಳೋದಿದ್ಯಾ ಸರ್? ಇದು ಬ್ಯಾಟ್ರಿ ಬಂದ್ಬಿಟ್ಟು ಇವಾಗ ಎಲ್ಲರೂ ಕೇಳ್ತಾ ಇರ್ತಾರೆ ಎಷ್ಟು ಸೈಕಲ್ ಬರುತ್ತೆ ಅಂದ್ರೆ, ಎಷ್ಟು ಸಾರಿ ನಾವು ರೀಚಾರ್ಜ್ ಮಾಡಬಹುದು ಅಂತ ಕೇಳ್ತಾ ಇರ್ತಾರೆ. ಸೊ ನಾವು ಹಾಕ್ತಾ ಇರೋ ಬ್ಯಾಟ್ರಿಗಳು ಬಂದ್ಬಿಟ್ಟು ನಮ್ಗೆ 1000 ಇಂದ 1200 ಸೈಕಲ್ ನ ಈ ಬ್ಯಾಟ್ರಿ ತಗೊಳುತ್ತೆ. ನಿಮ್ಗೆ 1200 ಅಂತ ಅನ್ಕೊಂಡ್ರೆ ಹೆಚ್ಚು ಕಡಿಮೆ 3 ವರ್ಷದವರೆಗೂ ಬ್ಯಾಟ್ರಿ ಲೈಫ್ ಅನ್ನೋದು ಬರುತ್ತೆ. ಸೊ 3 ವರ್ಷದವರೆಗೂ ಬ್ಯಾಟ್ರಿ ಚೇಂಜ್ ಮಾಡೋದಾಗಿರ್ಬೋದು ಏನು ಇರೋದಿಲ್ಲ. ಆಮೇಲೆ ವ್ಯಾರಂಟಿ ವಿಷಯಕ್ಕೆ ಬಂದ್ರೆ ಮೇನ್ ಆಗಿ ಈ ಲೋ ಸ್ಪೀಡ್ ವೆಹಿಕಲ್ಸ್ ಗಳು ನೀವೆಲ್ಲೇ ತಗೊಂಡ್ರು ವ್ಯಾರಂಟಿನ ಕ್ಲೀನ್ ಆಗಿ ಕ್ಲೈಮ್ ಮಾಡೋದಿಲ್ಲ. ಆದ್ರೆ ನಾವು ಕ್ಲೀನ್ ಆಗಿ ಕ್ಲೈಮ್ ಮಾಡ್ತೀವಿ. ಬ್ಯಾಟ್ರಿ ಮತ್ತೆ ಮೋಟರ್ಗೆ 1 ವರ್ಷ, ಚಾರ್ಜರ್ಗೆ 6 ಮಂತ್ಸ್, ಹಾಗೆ ಕಂಟ್ರೋಲರ್ಗೂ ಸಹಿತ 6 ಮಂತ್ಸ್ ವ್ಯಾರಂಟಿಯನ್ನ ಕೊಡ್ತೀವಿ ನಾವು. ಆ ವ್ಯಾರಂಟಿ ಒಳಗಡೆ ಏನಾದ್ರೂ ಸಹಿತ ನಾವು ಪೀಸ್ ಟು ಪೀಸ್ ರಿಪ್ಲೇಸ್ ಅನ್ನೋದನ್ನ ಮಾಡ್ಕೊಡ್ತೀವಿ. ಓಕೆ ಸರ್. ಆಲ್ಮೋಸ್ಟ್ EV ವೆಹಿಕಲ್ಗಳು ಮಾರ್ಕೆಟ್ ತುಂಬಾ ಇದೆ, ಎಲ್ಲ ಕಡೆ ಇದೆ. ಸೊ ಮಲ್ಲಿಕಾರ್ಜುನ EV ಮೋಟರ್ಸ್ಗೆ ಯಾಕೆ ಬರಬೇಕು ಸರ್? ನಾವು ಸರ್ವಿಸ್ನ ಕ್ಲೀನಾಗಿ ಕೊಡ್ತೀವಿ. ಯಾವುದೇ ರೆಸ್ಪಾನ್ಸ್ ಆಗಿದ್ರು ಸಹಿತ ಕ್ಲೀನ್ ಆಗಿ ರೆಸ್ಪಾನ್ಸ್ ಅನ್ನೋದನ್ನ ಕೊಡ್ತೀವಿ. ಸೊ ಸಮ್ ಟೈಮ್ಸ್ ಮಾತ್ರ, ಯಾವಾಗ ಒಂದೊಂದು ಟೈಮಲ್ಲಿ ಜಾಸ್ತಿ ಕಾಲ್ಗಳು ಬಂದಾಗ ಮಾತ್ರ ನಾವು ಕ್ಲೀನಾಗಿ ರೆಸ್ಪಾನ್ಸ್ ಮಾಡಕ್ ಆಗಿರೋದಿಲ್ಲ. ಸೊ ಅಂತ ನಂಬರ್ಗಳನ್ನ ಸಹಿತ ನಾವು ಬರ್ಕೊಂಡು ಮತ್ತೆ ಕಾಲ್ ಮಾಡಿ ಅವ್ರಿಗೆ ಕ್ಲೀನಾಗಿ ರೆಸ್ಪಾನ್ಸ್ ಅನ್ನೋದನ್ನ ಕೊಡ್ತೀವಿ. ಸರ್ವಿಸ್ ವಿಷಯಕ್ಕೆ ಬಂದರೂ ಸಹಿತ ಇಲ್ಲಿ ಯಾರು ವರ್ಕರ್ಸ್ ಇಲ್ಲ. ಸೊ ನಾನು ನನ್ನ ವೈಫ್ ಇಬ್ಬರೇ ಮಾತ್ರ ಇಲ್ಲಿ ವರ್ಕರ್ಸ್ ನಾವೇ, ಓನರ್ಸ್ ನಾವೇ. ಸೊ ನಾವೇ ಎಲ್ಲ ಸರ್ವಿಸ್ನ ಕೊಡೋದ್ರಿಂದ ಸೊ ಯಾರ ಮೇಲೂ ಸಹಿತ ಬ್ಲೇಮ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಇಲ್ಲಿ. ನೀವೇ ಎಲ್ಲ ಮೇಂಟೈನ್ ಮಾಡ್ತೀವಿ? ಎಲ್ಲ ನಾವೇ ಮೇಂಟೈನ್ ಮಾಡ್ತೀವಿ. ಓಕೆ. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಡ್ರಿ ಸರ್ ಅಲ್ವಾ? ಫೋನ್ ಮಾಡ್ತಾರೆ, ಪಟ ಅಂತ ರಿಸೀವ್ ಮಾಡಿ ಪಟ್ ಅಂತ ಆರ್ಡರ್ ತೊಗೊಳ್ಳಿ. ಆದಷ್ಟು ಬಂದವ್ರಿಗೆ ಒಳ್ಳೆ ಸರ್ವಿಸ್ ಕೊಡಿ. ಅದೇನು ಹೇಳಿದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ಸು ಅದೆಲ್ಲ ಹೇಳಿರೋ ಥರನೇ ಫ್ರೀಯಾಗಿ ಕೊಡಿ ಸರ್. ಸರಿ ಸರ್, ಆಯಿತು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಓಕೆ ಸರ್.